ಮಗ ಸಸಿ ಮನೆಗೆ ಬಂದಕ್ಕೆ ಎಷ್ಟು ಚಲೋ ಆಯ್ತು ನೋಡ್ರಿ. ಮನೆ ಎಲ್ಲ ಬಣ 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 ಆಗ್ತಿತ್ತು. 3 ಹೊತ್ತು ಒಬ್ಬಕ್ಕೆ ಕುಂತು ಸಾಕಾಗ್ಬಿಡ್ತಿತ್ತು ಹಂಗೆ. ನೀವು ಆಫೀಸ್ಗೆ ಹೋದವ್ರೆ ಬೆಳಗ್ಗೆ ಒಂದು ಮುಂಜಾನೆ ಹೋದ್ರೆ ಒಮ್ಮೆ ರಾತ್ರಿ ಬರ್ತಿದ್ರಿ, ಮಧ್ಯಾಹ್ನ ಊಟಕ್ಕೂ ಬರ್ತಿದ್ದಿಲ್ಲ ಏನಿಲ್ಲ. ಒಬ್ಬಕ್ಕೆ ಕುಂತು ಬೇಜಾರು ಬಂದ್ಬಿಡ್ತಿತ್ತು ನನಗರ. ನಂಗೆ ಸೊಸಿ ಬಂದಾಗಿಂತ ಚಲೋ ಅನ್ಸಾದೈತೆ ನೋಡ್ರಿಪ್ಪ. ಮನೆ ಯಾಕೆ ತುಂಬ್ದಂಗೆ ಅನ್ಸಾದೈತಿ. ಒಬ್ಬಕ್ಕೆ ಇಲ್ಲಾರ್ದಕ್ಕೆ ನಾನು ಫೋನ್ ಮಾಡಿ ಕರ್ಸ್ಕೊಂಡ್ಬಿಟ್ಟೆ ಮತ್ತೆ ನನ್ನ ಮಗ ಸೊಸಿನ. ಹಾಗೇನಿಲ್ರಿಪ್ಪ, ನಾನು ಒಬ್ಬಕ್ಕೆ ಎಷ್ಟಂತೇಳಿ ಇರಲಿ ಬೇಜಾರು ಬಂದ್ಬಿಡ್ತೈತಿ. ಆ ಟಿ ವಿ ನೋಡಿ ಮತ್ತೆ ಅದು ಮೊಬೈಲ್ ಹೊತ್ಕೊಂಡು ಕುಂದ್ರಬೇಕು. ಯಾರೂ ಇಲ್ಲ ಏನೂ ಇಲ್ಲ. ಆ ಕೆಲಸದಕ್ಕೆ ಕೆಲಸ ಮಾಡಿ ಸುಮ್ಮನೆ ಕುಂತು ಬಿಡ್ತಾಳೆ ತನ್ನ ಪಾಡಿಗೆ ತಾನು. ನಮ್ಮವ್ವ ಫೋನ್ ಹಚ್ಚಿ ಮಾತಾಡಿದ್ರೆ ನಮ್ಮವ್ವ ಒಂದು 5 ನಿಮಿಷ ಮಾತಾಡ್ತಾಳೆ, ಇಟ್ಟು ಬಿಡ್ತಾಳೆ. ಮೊನ್ನೆ ಹೋಗಿದ್ದೆ ಅದು ರಾಡಿ. ಆ ಹುಡುಗಿಯರು ಯಾವಾಗ ಮನೆ ಬಿಟ್ಟು ತೊಳಗ್ತಾವ ಏನೋ ಕಡೆ ಸಕಾಗ್ಬಿಟ್ಟೈತಿ. ಅವು ಕುಡ್ದ ರಾಡಿ ಕೇಳ್ಬೇಕು ಫೋನ್ ಮಾಡಿದ್ರೆ, ಇಲ್ಲಾಂದ್ರೆ ಅಲ್ಲಿ ಹೋದ್ರೆ. ಅವ್ರು ನೋಡು ಬಂದು ಇಷ್ಟು ದಿನ ಆತು, ಇನ್ನಾದ್ರೂ ಹೋಗೋಕ್ಕಾಗತ್ತಿಲ್ಲ. 6-7 ತಿಂಗಳಾತಿನ ಅವ್ರು ಬಂದು ಮನೆಗೆ. ಜಾಸ್ತಿನ ಆಗಿರ್ಬೇಕೇನ. ಎಷ್ಟು ದಿನ ಆತವು ಬಂದು, ಇನ್ನಾದ್ರೂ ತೊಲಗಾತಿಲ್ಲ. ಬೇಗ ಬರ್ಸಿ ಹೋಯ್ದಂದ ಕಡೆ ಮನೆ ನಮ್ದೆಲ್ಲ ಹಾಳು ಮಾಡ್ಕೊಂಡು ಹುಡುಗರ ಮನಸ್ಸೆಲ್ಲ ಹಾಳು ಮಾಡ್ಕೊಂತ ಕಡೆ. ಈಗ ಯಾರು ಹೋಗ್ಬರ್ತಗೋ, ಈಗ ಬಂದಾರಲ್ಲ ಈಗ ಇವರು ಎಲ್ಲರೂ, ಮೇ ಬಿ ಹೋಗ್ಬೋದು ಅವರು. ಹೋದ್ರೆ ಅಷ್ಟ ಸಾಕಾಗೈತೆ ನನಗಾರ. ಇಲ್ಲಾಂದ್ರೆ ಆ ಹುಡುಗಿಯರ ಒಂದು ಕಿತಿಬಿ ಹಚ್ಚಿ ಒಂದು ಜಗಳ ಹಚ್ಚಿ ಬಿಟ್ಟಿರ್ತಾವ ಹಂಗೆ ಸುಮ್ಮನೆ ಕಡೆ ನೆಮ್ಮದಿ ಇಂತ್ರ ಇರ್ತಾವ. ನಮ್ಮವ್ವ ಫೋನ್ ಹಚ್ಚಿಲ್ಲ ನೋಡಿ ಇವತ್ತು. ಇವತ್ತು ನಿಮ್ಮ ಫೋನ್ ಹಚ್ಚಿದ್ದೇನೆ? ಹಚ್ಚಿಲ್ಲ ನೋಡ್ರಿ ಇವತ್ತು ನಮ್ಮವ್ವ ಫೋನ್. ಇಲ್ಲ ದಿವಸಕ್ಕೆ 4-5 ಸಲ ಹಚ್ತಿದ್ಲ, ಇವತ್ತು ಹಚ್ಚ ಇಲ್ಲ ನೋಡು. ಸೊಸ್ತಾರು ಬಂದಾರಂತೇಳಿ ಹಚ್ಚ ಇಲ್ಲೇನೆ. ಅದೊಂದು ಚಲೋ ಆಗೈತೆ. ನಮ್ಮವ್ವಾಗ ಪ್ರೀತಿ ಮತ್ತು ದೀಪ ಇರ್ತಾರಂತೇಳಿ ಟೈಮ್ ಪಾಸ್ ಆಗ್ತೈತಿ. ಅವ್ರ ಜೊತೆ ಮಲ್ಕೊಂಡು ಕುಂತು ಬಿಡ್ತಾಳ, ಹೊತ್ತೋಗಿದ್ದ ಗೊತ್ತಾಗಂಗಿಲ್ಲ ಅವ್ರಿಗೆ. ಆ ಹುಡುಗಿಯರು ಒಂದು ಚಲೋ ಅದಾರಂತ ಚಲೋ ಐತವಾ. ನಿಮ್ಮ ಮತ್ತಿಗೆ ಮಗ ಇದ್ದಿದ್ರೆ ಮುಗಿದೋಗ್ತಿತ್ತು. ಅಯ್ಯ ಆಕಿದೇನು ಮಾತಾಡ್ತೀರಿ ಬಿಡ್ರಿ. ಪಾಕಿ ಆ ಸೀಮೆ ಅತ್ತಿಗಮ್ಮ ಏನು ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಒಂದು ನಾದ್ನಿ ಒಂದು ಚಲೋ ತಂದು ನೋಡ್ಕೊಳ್ಳಿಲ್ಲ, ಒಂದು ಅತ್ತಿಗೆ ಚಲೋ ತಂದು ನೋಡ್ಕೊಂಡಿಲ್ಲ, ಕಟ್ಕೊಂಡಿದ್ದು ಗಂಡಿಗೂ ನೋಡ್ಕೊಳ್ಳಿಲ್ಲ, ಹಡ್ದು ಮಕ್ಕಳಿಗೂ ನೋಡ್ಕೊಳ್ಳಿಲ್ಲ. ಅದು ಒಂದು ಸೀಮೆಗಿಲ್ಲದು ಹೆಣ್ಣು. ಪಾಪ ನನ್ನ ಗೆಳೆಯಾಗ ಸುಖಾನದ ಕೊಡಲಿಲ್ಲ ನಿಮ್ಮ ಅತ್ತಿಗೆಮ್ಮ. ವಟ ಪಿಟಿ ಹಚ್ಚಿ ತಲೆ ತಿಂದ ಒಂದು ಕೆಡಿಸ್ಬಿಡ್ತಿದ್ಲ ಹಂಗೆ. ಅರ್ಧ ಮನೆಗೆ ಹೋಗ್ಲಾರ್ದನ ಅರ್ಧ ಜೀವನ ಆಫೀಸ್ ಹೋಗಿ ಕಳೆದ್ಬಿಟ್ಟವ. ಮನೆಗೆ ಹೋದ್ರೆ ಈಕಿಂದ ಕೇಳ್ಬೇಕು ವಟ ಅಂತೇಳಿ ಆಫೀಸ್ ಹೋಗೇ ಇರ್ತಿದ್ದವ. ನಾ ಜಲ್ದಿ ಮನೆಗೆ ಬಂದರು ಅವ ಇನ್ನೂ ಆಫೀಸ್ ಹೋಗೇ ಇರ್ತಿದ್ದ. ಹಣೆ ಬರೋಳಗೆ ಹೆಂಗಿರಿದ ಹಂಗೆ ಆಗ್ತೈತಿ. ನಮ್ಮ ಅಣ್ಣನ ಹಣೆ ಬರೋಳಗೆ ಈಕಿನ ಬರಿದ್ಲು, ಅದಕ್ಕೆ ಬಂದು ಹೊಕ್ಕರ್ಸ್ಕೊಂಡ್ಲ ಮನ್ಯಾಗ. ನೋಡಿದ್ರಿಲ್ಲ ಆಕಿ ಬಂದ 1 ತಿಂಗಳಿಗೆ ನಮ್ಮ ಅಪ್ಪ ತಿಳ್ಕೊಂಡ್ಬಿಟ್ಟ. ಹೌದು ಬಿಡು, ಅವಾಗಂತೂ ನಿಮ್ಮ ಅಣ್ಣಗೆ ಭಾಳ ಹೊಡ್ತ ಬಿದ್ದಿತ್ತು. ಭಾಳ ನೋವು ಮಾಡ್ಕೊಂಡಿದ್ದವ. ನಿಮ್ಮ ಅಪ್ಪನ ಮ್ಯಾಗ ಭಾಳ ಜೀವಿದ್ದ ಮೊದ್ಲು. 1 ತಿಂಗಳು ಕಣ್ಣೀರ್ತಂತ ನೋಡವ. ಏನು ಮಾಡ್ತೀರಿ, ಈಕಿನ ಕಾಲ್ಗುಣ ಇಂತರ ಹಂಗಾತು ಏನು ಯಾರ ಗೊತ್ತು. ಕಾಲ್ಗುಣ ಅಂತ ಹೇಳಕ್ ಬರಂಗಿಲ್ಲ, ಯಾವಾಗ ಏನು ಆಫೀಸ್ ಅಂತ ಹೇಳಕ್ ಬರಂಗಿಲ್ಲ ಅಷ್ಟೇ. ಈಗ ಅತ್ತಿ ಮಾವ ತಗೋರಿ ಗಿರ್ಮಿಟ್ ಮಾಡೇನಿ, ಗಿರ್ಮಿಟ್ ತಿನ್ರಿ. ಅಯ್ಯೋ ಈಗ ಯಾಕೆ ಮಾಡಕ್ ಹೋದಿವ ಗಿರ್ಮಿಟ್? ಮಧ್ಯಾಹ್ನ ಊಟ ಮಾಡಿದ್ದ ಕರಿಗಿಲ್ಲ ನನಗಿನ್ನೂ. ಅಯ್ಯೋ ಮಾವ ಊಟ ಮಾಡಿ ಎಷ್ಟೊತ್ತಾದ್ರಿ. ನೀವು ನೋಡ್ರಿ ಊಟ ಕರೆಕ್ಟಾಗಿ ಮಾಡ್ಲಾರ್ದಕ್ಕೆ, ನಾಷ್ಟ ಕರೆಕ್ಟಾಗಿ ಮಾಡ್ಲಾರ್ದಕ್ಕೆ ಎಷ್ಟು ಸ್ವರ್ಗಿರಿ. ಬರೀ ಆಫೀಸು ಅಂತೇಳಿ ಟೆನ್ಷನ್ ಒಳಗೆ ಊಟನ ಕರೆಕ್ಟಾಗಿ ಮಾಡಿಲ್ಲ ನೀವು. ಎಷ್ಟು ಸ್ವರ್ಗಿರಿ ನೋಡ್ರಿ. ತಗೋರಿ ತಿನ್ರಿ ಹೊಟ್ಟೆ ತುಂಬ. ಇನ್ಮ್ಯಾಗ ನಾ ಏನೇನು ಮಾಡ್ಕೊಡ್ತೀನಿ ಎಲ್ಲ ತಿನ್ಬೇಕ್ರಿ ನೀವು. ಸರಿ ತಗೋ ಕೊಡು, ನೀ ಹೆಂಗೆ ಹೇಳ್ತಿ ಹಂಗೆ. ನೋಡಿದೆ ನಿಮ್ಮ ಅವಾಗ ನಾನೇನು ಅಂದಂದ್ರೆ ಹಂಗೆ ಮೂಗ್ ತಿರ್ಸ್ಕೊಂಡು ಹೋಗ್ತಾನೆ ಕೆಲಸ ಐತೆ ಅಂತೇಳಿ. ಈಗ ಸೊಸಿ ಹೇಳಿಬಿಟ್ಲು ಹೆಂಗೆ ಇಸ್ಕೊಂತೀನಿ ತಾನು ನೋಡು. ನೀ ಮತ್ತಿ ಮಾಡಿ ತಿಂದು ನಾಲ್ಗೆ ಸಪ್ಪಗೆಟ್ಬಿಟ್ಟಿತ್ವ. ನೀನು ಅಡುಗೆನ ಭಾಳ ಮಿಸ್ ಮಾಡ್ಕೊತಿದ್ದೆ ನಾನು. ಅಯ್ಯೋ ನಿಮ್ಮ ಅಡುಗೆ ಮಾಡ್ತಾಳೆ ನಿಮ್ಮ ಅತ್ತಿ, ತಿನ್ನಕ್ಕಾಗಂಗಿಲ್ಲ ನೋಡು. ಬರೀ ಸಪ್ಪು ನಾಲ್ಗೆ ರುಚಿ ಇಲ್ಲ ಏನಿಲ್ಲ, ವಿಚಾರ ಬಿಟ್ಟಿತ್ತು ನೋಡು. ಈಗ ನೀ ಬಂದು ಖುಷಿ ಆಯ್ತು ನೋಡಿ, ನೀ ಬಂದಿದ್ದಕ್ಕೆ. ಚಲೋ ಅಡುಗೆ ಸಿಕ್ತೈತಿ ಈಗ ನನಗೆ. ಮಧ್ಯಾಹ್ನ ಚಲೋ ಆಗಿತ್ತು ನೋಡು, ಅಡುಗೆ ಮಸ್ತಾಗಿತ್ತು. ಏನ ನಾ ಮಾಡಿ ಹೊಳಗಿ ಸಪ್ಪ ಇರ್ತೈತೆ. ಹೌದು ತಗೋರಿ, ಇನ್ಮ್ಯಾಗ ನಾ ಅಡುಗೆ ಮಾಡಂಗಿಲ್ಲ, ನಿಮ್ಮ ಸೊಸಿ ಮಾಡಿದ್ದ ಮಾಡ್ತೀನಿ ರೀ. ಅಯ್ಯೋ ಮರ ಅಷ್ಟೇ ಸಿಟ್ ಆಗ್ತಿಲ್ಲ. ಅತ್ತಿಯವ್ರ ಮಾವರ್ ತಮಾಷೆ ಮಾಡಾತಾರ್ರಿ. ಅಲ್ರಿ ನಾನು ನಿನ್ನೆ ಮೊನ್ನೆ ಬಂದಕ್ಕಿ ಇಷ್ಟು ವರ್ಷ ನೀವು ಅಲ್ರಿ ಅವ್ರಿಗೆ ಅಡುಗೆ ಮಾಡಿ ತಿನ್ನಿಸ್ತಿದ್ದೆ. ನಿಮ್ಮ ಕೈ ರುಚಿ ಅಲ್ರಿ ನನ್ನ ಕೈ ರುಚಿಯಲ್ಲಿ. ಅಷ್ಟು ವರ್ಷ ನಿಮ್ಮ ಕೈಲೇ ತಿಂದಾರಂದ್ರೆ ತಿಳ್ಕೊರಿ ನೀವೆಷ್ಟು ಚಲೋ ಅಡುಗೆ ಮಾಡ್ತಿದ್ದೀರಿ ಅಂತೇಳಿ. ಈ ಹುಚ್ಚಿಗೆಲ್ಲ ತಾಗ್ಬೇಕದ್ದು. ಹೌದಲ್ಲ ತ್ರಿವೇಣಿ, ಒಮ್ಮೆಗೆ ನಿಮ್ಮ ಮಾವ ಹಂಗಂದ ಅಂತೇಳಿ ಆ ಯೋಚನೆ ಮಾಡಿಲ್ಲ. ನಾನು ಹಂಗೆ ಸಿಟ್ಟು ಮಾಡ್ಕೊಂಡ್ಬಿಟ್ಟೆ. ಮತ್ತು ನಿಮ್ಮ ಅಡುಗೆ ಇಷ್ಟ ಇಲ್ಲಾರ್ದನ ಇಷ್ಟು ವರ್ಷ ತಿಂತಿದ್ರೇನ್ರಿ ಅವ್ರು. ಅವಾಗ ಹೇಳ್ಬಿಡ್ತಿದ್ದಾರೆ ಅಡುಗೆ ಚಲೋ ಇಲ್ಲ ಅಂತೇಳಿ. ಇಷ್ಟು ವರ್ಷ ತಿಂದಾರಂತಂದ್ರೆ ನೀವು ಚಲೋ ಅಡುಗೆ ಮಾಡ್ತೀರಿ ಅಂತ ಹೇಳ್ತಾ. ನನಗೂ ನೀವು ಮಾಡಿದ ಅಡುಗೆ ಭಾಳ ಇಷ್ಟ ಆಗ್ತೈತ್ರಿ. ಹೌದೇನ್ವಾ? ನನಗಿಂತ ನೀ ಚಲೋ ಮಾಡ್ತೀವ. ನೀನು ಅನ್ಕೊಂಡ್ರೆ ಪರವಾಗಿಲ್ಲ, ನನಗಿಂತಂತೂ ಚಲೋ ಅಡುಗೆ ಅಂತಾರೆ ನೀ ಮಾಡ್ತೀನಿ ನೋಡು. ನಿನಕ್ಕಿಂತಂತೂ ನಿಮ್ಮವ್ವ ಅಂತೂ ಮಸ್ತ್ ಮಾಡ್ತಾ ಅಡುಗೆ. ಅದೇನು ರುಚಿ ಏನು ತಾನ ಅಂಥದ್ದೇನು ಹಾಕ್ತಾಳೇನ ನಿಮ್ಮವ್ವ ಅಡುಗೆಗೆ. ನಮಗಂತೂ ಇದುವರೆಗೂ ಗೊತ್ತಾಗಿಲ್ಲ ನೋಡ್ರಿ ಅತ್ತಿಯವ್ರ, ನಮ್ಮ ಮಮ್ಮಿ ಅಂಥದ್ದೇನು ಹಾಕ್ತಾಳೇನ ಅಂತೇಳಿ. ಇಡೀ ಓಣ್ಯಾಗಿನವ್ರು ಎಲ್ಲರೂ ಹೇಳ್ತಾರೆ ನಮ್ಮ ಮಮ್ಮಿ ಅಷ್ಟು ರುಚಿಯಾಗಿ ಅಡುಗೆ ಯಾರೋ ಮಾಡಂಗಿಲ್ಲ ಅಂತೇಳಿ. ನಾವು ಊಟ ಮಾಡೇವಲ್ವಾ, ಭಾರಿ ರುಚಿ ಮಾಡ್ತಾರೆ ನಿಮ್ಮವ್ವ. ಹೋಗುವ ನೀನು ಹಾಕೊಂಬೋಗ, ನೀನು ತಿನ್ನಂತಿ. ರಾಮ್ ಬಂದ್ಮೇಲೆ ತಿಂತೀನಿ ರೀ ಅತ್ತಿಯವ್ರು ನಾನು. ಮತ್ತು ನಮಗೂ ಅವಾಗ ತೊಗೊಂಬರ್ಬೇಕಿಲ್ವಾ? ಹಂಗಲ್ರಿ ಮಾವರದ, ನಮಗೆ ಜೀರ್ಣಶಕ್ತಿ ಚಲೋ ಐತ್ರಿ, ನಮಗೆ ಜಲ್ದಿ ಜೀರ್ಣ ಆಗ್ತೈತಿ. ಅಂದ್ರೆ ನಿಮಗೆ ಸ್ವಲ್ಪ ಈಗ ಏಜ್ ಆಗಿತ್ತಲ್ರಿ, ಈಗ ಏಜಿನ ಪ್ರಕಾರ ಜೀರ್ಣ ಜಲ್ದಿ ಆಗಂಗಿಲ್ಲ ರೀ. ಅದಕ್ಕೆ ಮತ್ತೆ ನೀವು ಲೇಟಂಗಿ ಚೂರು ಮಾಡಿ ತಿಂದ್ರೆ ಮತ್ತೆ ರಾತ್ರಿ ಊಟ ಮಾಡಂಗಿಲ್ಲ ನೀವು. ಅಂದರೆ ಈಗ ತಿಂದ್ರೆ ಅಂದ್ರೆ ಮತ್ತೆ ರಾತ್ರಿಗೆ ಊಟ ಕರೆಕ್ಟಾಗಿ ಮಾಡ್ತೀರಿ ಅಂತೇಳಿ ನಾ ಈಗ ಹಾಕೊಂಡ್ಬಂದೆ ನಿಮಗೆ. ಅಂದ್ರೆ ರಾತ್ರಿ ಊಟನೂ ಮಾಡಲಿ ಅಂತೇಳಿ.
ಓ ಹಿಂಗೂ ಇರ್ತೈತೇನೆ ಇದು. ಹ್ಞೂ ರೀ ಅತ್ತಿಯವ್ರ, ಈಗ ನೀವು ನೋಡ್ರಿ ಲೇಟ್ ಹಂಗೆ ಚುರುಮರಿ ತಿಂದ್ರಂದ್ರೆ ನಿಮಗೆ ಮತ್ತು ಊಟದ ಟೈಮಿಗೆ ಹೊಟ್ಟೆನ ಹಶ್ವಾಗಂಗಿಲ್ಲ, ಊಟ ಬೇಡ ಅನಿಸ್ತೈತಿ. ಅದೇ ಜಲ್ದಿನ ತಿಂದ್ರಂದ್ರೆ ಸ್ವಲ್ಪ ಇದನ್ನ ಆಗ್ತೈತಿ, ಆಮೇಲೆ ರಾತ್ರಿಗೂ ಹೊಟ್ಟೆ ಹಶ್ವಾಗ್ತೈತಿ. ನೋಡಿದ್ದೀರಾ ನನ್ನ ಸೊಸೆ ಎಷ್ಟು ಶಾಣೆ ಅದಾಳ ಅಂತೇಳಿ. ಹೌದು ತಗೋಯಪ್ಪ, ನಿಮ್ಮ ಸೊಸಿ ಭಾಳ ಶಾಣೆ ಅದಾಳ. ನಿಮಗಷ್ಟೇ ಅಲ್ಲ, ನನಗೂ ಸೊಸಿನೂ ಹಾಕಿ. ನಾನು ಮಗ ಹುಡ್ಕೊಂಬಂದಿರೋ ಸೊಸಿ ಅದು. ನಿನ್ನ ಮಗ ಅಷ್ಟ ಅಲ್ಲ, ನನ್ನ ಮಗನು. ಫೋನ್ ಯಾವ್ದು ಬರಾದೈತಿ? ನಂದರಿ ಮಾವರ ಅದು, ನಂದದ. ಇಲ್ಲಿ ಜೋಕಾಲಿ ಕಡೆ ಇಟ್ಟಿದ್ದೆ ನೋಡ್ರಿ. ಹೌದೇನ್ವಾ, ಸರಿ ತಗೋ. ಓ ದೀಪಕ್ಕರ್ ಫೋನ್ ಮಾಡಿಬಿಟ್ಟಾರ. ಹಲೋ, ಯಾರ ತ್ರಿವೇಣಿ ಅದ? ದೀಪಾ ಫೋನ್ ಮಾಡ್ಯಾರ ಅವ್ರ. ಹೌದೇನ, ಸರಿ ತಗೋ, ಮಾತಾಡ. ಹಲೋ ಹಲೋ ತ್ರಿವೇಣಿ ಅವ್ರ, ಹೇಳ್ರಿ ದೀಪಾ ಅವ್ರ, ಏನ್ ಮಾಡಾತೀರಿ ಮೇಡಮ್? ಏನಿಲ್ಲವಾ, ಸುಮ್ ಕುಂತೀನಿ. ನೀನ್ ಮಾಡಾತಿ? ಏನಿಲ್ಲ, ನೀವೊಂದು ಗುಡ್ ನ್ಯೂಸ್ ಹೇಳೋಣ ಅಂತೇಳಿ ಫೋನ್ ಮಾಡಿದೆ. ಗುಡ್ ನ್ಯೂಸಾ? ಏನ್ಲಿ, ನಾ ಏನಾರು ಅತ್ತೆ ಆಗತ್ತೀರಿ ಮತ್ತೆ? ಇಷ್ಟು ಜಲ್ದಿ? ವಾ 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 ವಾ, ಫುಲ್ ಜೋರ. ಹಂದಿ ಅಂತಕ್ಕೆ ಗುಡ್ ನ್ಯೂಸ್ ಅಂದ್ಬಿಟ್ಲು ಅಲ್ಲಿಗೆ ಬರ್ಬೇಕೇನ? ಅದಲ್ಲ, ನೀವು ಗುಡ್ ನ್ಯೂಸ್ ಅಂದ್ಬಿಟ್ಲು ಹಂಗೆ ಬರ್ತೈತವ ಮತ್ತೆ. ಅದಲ್ಲಪ್ಪ, ನಮ್ಮ ಮನ್ಯಾಗ ನಾಯಿಗಳು ಇದ್ವಲ್ಲ, ಆ ನಾಯಿಗಳನ್ನ ಒದ್ದು ಹೊಡ್ಸಿದ್ವಿ ಇವತ್ತೆ. ಏನ ನಾಯಿಗಳ ಅಂದ್ರೆ ಅವು ಐಶ್ವರ್ಯ ಮತ್ತು ಸೌಂದರ್ಯ ಹೋದ್ರ ಅವ್ರ ಹುಡುಗ್ಯಾರ? ಹೋದ್ರಿ ಇವತ್ತು ನಾಯಿಗಳು, ಊರ್ ಬೇಬರ್ಸಿ ನಾಯಿಗಳು ನಮ್ಮ ಮನೆ ನೆಮ್ಮದಿನ ಹಾಳು ಮಾಡಿಬಿಟ್ಟಿದ್ದು ಅಷ್ಟು ಜನ ಇದ್ದು. ಅದು ನಿಜನ ಬಿಡು. ಅದು ಹೆಂಗೆ ಹೋದ್ರಲಿ ಅವರು? ಅದು ಅಲ್ದ ಎಷ್ಟು ದಿನ ಇದ್ರು ನೋಡು ಅವ್ರು ನಿಮ್ಮ ಮನ್ಯಾಗ. ಈ ದೀಪ ಅಂದ್ರೆ ಸುಮ್ಮನೆ ಏನೋ ಒಂದು ಪ್ಲಾನ್ ಮಾಡಿ ಕಳಿಸ್ಬಿಟ್ಟೆ ಹಂಗ. ಏನು ಪ್ಲಾನ್? ಇಷ್ಟೆಲ್ಲ ಮಾಡಿದ್ಯಾ ಅಲ್ಲಿ? ಬ್ಯಾರಿ ಕ್ರಿಮಿನಲ್ ಮೈಂಡ್ ಬಿಟ್ಟು ನಿಂದರ ಇಷ್ಟೆಲ್ಲ ತಲೆ ಓಡಿಸಿ ಮಾಡಿ ಅಂತಂದ್ರೆ ನನಗರ ಸಾಕಾಗ್ಬಿಟ್ಟಿತ್ತು ಅವಳ ಸಂಬಂಧ. ಊರಂತ್ರ ಬಂದು ಕೂಡಲೇ ಒಂದು ಪ್ಲಾನ್ ಮಾಡಿ ಹಿಂಗೆ ಮಾಡಿದೆ ನೋಡು. ಅಜ್ಜಿನ ನೀವು ಸಾಥ್ ಕೊಟ್ರ? ಅಜ್ಜಿ ನಾವು ಹೇಳ್ದಂಗೆ ಕೇಳ್ತಾರೆ, ಅದೊಂದು ಚಲೋ ಆಗೈತೆ ನಮಗೆ. ಈ ಗೆಳತಿಯರ ಮಾತ್ರ ಕುಂತ್ರಂದ್ರೆ ಮಾತಾ ಮುಗಿಯಂಗಿಲ್ಲ ಗೆಳತಿಯರ್ದು. ಮಾತಾಡ್ಲಿ ಬಿಡು. ಅಜ್ಜಿ ಸಪೋರ್ಟ್ ಅದಾರಲ್ಲ ನಿಮಗೆ, ಅದೊಂದು ಚಲೋ ಐತಿ. ಅಜ್ಜಿ ಸಪೋರ್ಟ್ ಅಂದ್ರೆ ಅಂತೂ ಇಂತೂ ಓಡಿಸ್ಬಿಟ್ಟಿ ಅವ್ರನ್ನ. ಏನು ಮಾಡತ್ತಿಲ್ಲ ದೀಪಿ? ಪ್ರೀತಿ ಏನದು? ತ್ರಿವೇಣಿ ಜೊತೆ ಮಾತಾಡ್ತೀನಿಲೇ. ಹೌದೇನ? ಹೇಳಿದೇನಕ್ಕಿಗೆ ಓದು ಪಿಚಾಚಿಗಳು ಅಂತೇಳಿ? ಅದನ್ನ ಹೇಳಕ್ ಫೋನ್ ಹಚ್ಚಿದ್ದೆ ಆಕಿಗೆ. ಹೌದಾ? ಆರಾಮದಾಳ ಅಂತ? ಇನ್ನು ಏನು ಕೇಳಿಲ್ಲ ಅದನ್ನ. ತಡಿ, ಹಂಗೆ ಸ್ಪೀಕರ್ ಹಾಕ್ತೀನಿ, ನೀನು ಮಾತಾಡಂತಿ. ಏನ್ ಮಾಡಾತಿರಿ ತ್ರಿವೇಣಿ ಮೇಡಮ್? ಏನಿಲ್ರಿ ಪ್ರೀತಿ ಅಕ್ಕಾರ, ನೀವೇನ್ ಮಾಡಾತಿರಿ? ಏನಿಲ್ರಿ, ಎಲ್ಲ ಕೆಲಸ ಆತ್ ನೋಡ್ರಿ, ಇಬ್ಬರದು ಸುಮ್ ಕುಂತೇವ್ ನೋಡ್ರಿ. ಈಗ ನಿಮ್ದು ಕೆಲಸ? ನಮ್ದು ಎಲ್ಲ ಕೆಲಸ ಆಗೈತೆ ನೋಡ್ರಿ. ನಾಯಿ ಅಡಿಗೆ ಆತೇನ? ಈಗೆಲ್ಲೇ ಆಮೇಲೆ ರಾತ್ರಿ ಮಾಡೋದು. ಈಗ ಸ್ವಲ್ಪ ಏನಾರ ನಾಷ್ಟಕ್ಕೆ ಮಾಡ್ಕೋಬೇಕೀಗ. ಹೌದು, ನಾನು ಈಗ ಗಿರ್ಮಿಟ್ ಮಾಡಿದ್ದೆ ನೋಡಿ, ಹತ್ತಿ ಮಾವ ಕೊಟ್ಟೆ. ರಾಮ್ ಬಂದಾಗ ನಾನು ತಿನ್ಬೇಕು. ಗಿರ್ಮಿಟ್ ಮಾಡಿಯಾ? ಮತ್ತು ನಮಗೆ ಗಿರ್ಮಿಟ್ ಬಾ ಮನೀಗ. ನಾಳೆ ಬರ್ತೀವಿ ತೊಡಿ ಮನೆಗೆ. ಅಮ್ಮಗೆ ಹೇಳಿ, ಅಮ್ಮ ಕರ್ಕೊಂಡೆ ನಾವು ಬರ್ತೀವಂತೆ. ಸರಿ ತಗೋ, ಅಜ್ಜಿ ಕರ್ಕೊಂಡ ಮನೆಗೆ ಬರ್ರಿ ನಾಳೆ. ಮತ್ತೆ ಆರಾಮದೇನ? ಆರಾಮದೇನ, ನೀ ಆರಾಮದೇನ? ಏನು ಬಂದು 4 ದಿನ ಆಗಿದ್ದೇನ? ನಿನ್ನೆ ಬಂದೇವಿ, ಹಂಗ ಕೇಳೋದವ ಮಾತಿಗೆ. ನೀವಿಬ್ರು ಆರಾಮದಿರನ? ನಾಯಿಗಳು ಹೋದಾಗಿಂತ ಮಸ್ತ್ ಆರಾಮದೆ ನೋಡ, ಫುಲ್ ಜಾಲಿ. ನಿಮ್ಮತ್ತಿ ಹೆಂಗದ? ನಿಮ್ಮತ್ತಿ ಏನಾರು ಕಿರಿಕಿರಿ? ನಮ್ಮ ಅತ್ತಿ ಇದ್ದಿದ್ದ ಅದು ಮುಗಿಯಲ್ಲಾರದ ಕತೆ. ನಮ್ಮ ಅತ್ತಿದೆ, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಅಷ್ಟು ಮಾಡ್ರಿ. ಸರಿ ತಗೋಲೆ, ನಾಳೆ ಬರ್ತೀವಂತೆ. ಈಗಲೇ ಸ್ವಲ್ಪ ನಾಷ್ಟಕ್ಕೆ ಮಾಡ್ಕೊಂಡು ತಿಂತೀವಿ, ಹೊಟ್ಟೆ ಹಸಿವು ಆಯ್ತು ನನಗೆ. ಹೊಟ್ಟೆ ಹಸಿವು ಆತಾ? ಸರಿ ತಗೋರಿ, ಇಡ್ಲೇ. ಆಂಟಿ ಹೇಳುವ ಮತ್ತೆ ನಾವು ನಾಳೆ ಬರಾತೀವಿ ಅಂತೇಳಿ. ಹೇಳ್ತೀನಿ ತಗೋರವ. ಬಾಯ್. ಬಾಯ್ಲಿ ತ್ರಿವೇಣಿ, ಬಾಯ್. ಹತ್ತಿಯವ್ರ ಅವ್ರ ಮನ್ಯಾಗ ಇದ್ರಲ್ರಿ, ಐಶ್ವರ್ಯ ಮತ್ತು ಸೌಂದರ್ಯ ಮತ್ತು ಅವ್ರ ಮಮ್ಮಿ ಅವ್ರ ಮನ್ಯಾಗ ಅಲ್ಲಿ. ಮತ್ತೆ ಕಿತ್ವಿ ಮಾಡಿದ್ರಂತೇನ ಅವ್ರ? ಕಿತ್ವಿ ಮಾಡಕ್ಕೆ ಅವ್ರು ಇದ್ರಲ್ರಿ. ಯಾಕೆ? ಅಯ್ಯೋ, ಅವ್ರಿಗೇನ ಮನೆ ಇಂತ್ರ ಕಳಿಸಿದ್ರಂತ್ರಿ ಅವ್ರ ಊರಿಗೆ. ಹೋದ್ವಾ ಪಿಚಾಚಿಗಳು? ಚಲೋ ಆತ್ ಬಿಡಿ. ಅವ ತೊಳಗ್ತಿದ್ದಿಲ್ಲ ಅಲ್ವೇ? ಅದು ಹೆಂಗೆ ತೊಳಗಿದ್ವು? ನಮ್ಮ ದೀಪ ಇದಾಳ್ರಿ, ಮಾಸ್ಟರ್ ಪ್ಲಾನ್ ಮಾಡಿ ಏನೇನೋ ಮಾಡಿ ಕಳಿಸಾಳ್ರಿ. ಹೌದೇನ? ನಮ್ಮವ್ವ ಫೋನ್ ಹಚ್ಚಿಲ್ಲ ನೋಡ ಹೇಳಕ್ಕೆ. ಇನ್ನೇನು ಹಚ್ಬೋದು ನೋಡ್ರಿ ಈಗ. ಅಂದಾಗ ಅತ್ತಿಯವ್ರ ನಾಳೆ ಅಜ್ಜಿ ಮತ್ತು ದೀಪಾ ಪ್ರೀತಿ ಬರ್ತಾರಂತ್ರಿ ಮನೆಗೆ. ಆಮೇಲೆ ಅಜ್ಜಿ ನಿಮಗೆ ಫೋನ್ ಮಾಡ್ಬೋದ್ರಿ. ಹೌದೇನ? ಚಲೋ ಆತ್ ಬಿಡಿ. ನಾನು ಕರಿಬೇಕಂತ ಮಾಡಿದ್ದೆ ನಮ್ಮವಾಗ, ಮತ್ತು ಅವರಿಬ್ರಿಗೂ ಅವರ ಬರತ್ತಾರಲ್ಲ, ಚಲೋ ಆತು. ಆತವ. ಇನ್ನು ಹೆಣ್ಮಕ್ಳು ಕೊಂಡ್ಬಿಟ್ರೆ ಮೀಟಿಂಗ್ ಮುಗಿಯಂಗೆ ಇಲ್ಲ ನಾಳೆ. ನಮ್ಮ ಅಣ್ಣನ ಬರ್ಬೋದು ತಗೋರಿ, ಒಂದು ಮಾತು ಕೇಳಂತ ಹೇಳ್ರಿ ನಮ್ಮ ಅಣ್ಣಗೆ. ಹೌದು ನೋಡಿ, ನಿಮ್ಮ ಅಣ್ಣ ಫೋನ್ ಹಚ್ಚಿ ತಡಿ, ಇವತ್ತು ಹಚ್ಚಿ ನೋಡಿ ನನ್ನ ಗಳಿಯಾಗ ನಾ ಫೋನ್. ಒಂದು ಲವರ್ಸ್ ಇದ್ದಂಗೆ ಅದ್ರ ನೋಡ್ರಿ, ಒಬ್ರಿಗೊಬ್ರು ಒಂದಿನ ಫೋನ್ ಹಚ್ಚಲಾರ್ದಂಗೆ ಏನಾಗಿಲ್ಲ. ನಾನು ಕುಚ್ಚಿಕೋವ. ಇವ್ರದ್ದು ಮುಗಿಯಲಾರ್ದ ಕತೆ. ಇಬ್ಬರದು ಬಾಂಡಿಂಗ್ ಚಲೋ ಐತಿ ನೋಡ್ರಿ ಅತ್ತಿಯವ್ರ, ಮೊದ್ಲಿಂತ್ರನೂ ಹಂಗ ಅವ್ರ.